ಏನ್ ಆರೋಪ ಸರ್? 7ನೇ ತಿಂಗಳದಾಗ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂತ ಶ್ರೀಮತಿ ಮೇನಕಾ ಜಾಧವ್ ಅವರು ನನ್ನ ಮೇಲೆ ಆರೋಪ ಮಾಡಿದ್ರು. ಅದು ಸುಳ್ಳು ಆರೋಪ, ಸತ್ಯಕ್ಕೆ ದೂರವಾಗದ್ದು. ಏನೇ ಆರೋಪ ಮಾಡಿದ್ರು ಪ್ರೂಫ್ ಇಟ್ಕೊಂಡು ಮಾಡ್ಬೇಕು. ಅದೆಲ್ಲ ಬಿಟ್ಟು ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರು. ಯಾಕಪ್ಪ ಅಂತ ನಾನು ಒಳ್ಳೆ ಕೆಲಸ ಮಾಡ್ಬೇಕು, ಜನರು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ನಾನು ಬಂದವನ್ ಮೇಲೆ ನಾನು ಮತ್ತೆ ನನ್ನ ಗ್ರಾಮ ಪಂಚಾಯತ್ ಕುಂಸಿ ಗ್ರಾಮ ಪಂಚಾಯತಿ ಎಲ್ಲಿರುವಂತ ಗಣಜಲ್ಖೇಡ್ ಊರಿಗೆ ನೀರಿಲ್ಲದ ಊರಿಗೆ ಮಾಡುವಂತ ಕೆಲಸ ನಮ್ಮ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ ಸಹಾಯದಿಂದ ನಾನು ಒಳ್ಳೆ ಕೆಲಸ ಮಾಡಿದೀನಿ. ರಾಷ್ಟ್ರ ಮಟ್ಟ ನೋಡುವಂತ ಕೆಲಸ ಮಾಡಿದೀನಿ. ಅದು ಅದು ಬದಿಗಿಟ್ಟು ನನ್ನ ಮೇಲೆ ಸುಮ್ಮನೆ ಸುಳ್ಳು ಬೋಗಸ್ ಚೆಕ್ ಬರಿಯಲ್ಲತ್ತಾರ ಅಂತ ಹೇಳಿದ್ದು ಬಹಳ ಮನ್ಸಿಗೆ ತಂದಿರೋ ವಿಚಾರ. ನಾನು 2-3 ದಿವಸ ಮನ್ಸ ಬಕ್ಕಳು ನೋವಾಗಿತ್ತು. ಮುಂದೆ ಈಗ ನೋಡಿ, ಈಗ PDO ಅವರೇ ಬೋಗಾ ಚೆಕ್ ಬರಿ ಅಂತ ಹೇಳಿ ಹಿಂಗ ಪ್ರೂಫ್ಗೆ ಸಾಥ್ ಬರ್ಬೇಕು. ಹಿಂಗೆ ಪ್ರೂಫ್ಗೆ ಸಾಥ್ ಬಂದಿರ ಅದು ಒಂದು ಕಾನೂನಾತ್ಮಕ ಯಾರೇ ಅಲ್ಲಿ ನಮ್ಮ CO ಅವರಲ್ಲಿ ಯಾರೇ ಅಲ್ಲಿ ತನಿಖೆ ಮಾಡಿದ್ರು ಪ್ರೂಫ್ ಆಗಿರ್ಬೇಕು. ಪ್ರೂಫ್ ಆಗಿ ಅದು ಸತ್ಯ ಹೊರಗೆ ಬರ್ಬೇಕು. ಅದು ಬಿಟ್ಟು ಸುಮ್ನೆ ನನ್ನ ಮೇಲೆ ಹೇಳಿದ್ದು ಬಕ್ಕಳು ನೋವಾಗಿದೆ. ಈಗ ನೋಡ್ರಿ, ಅವರೇ ಎಲ್ಲ ಈಗ ಇಷ್ಟು ಚೆಕ್ಗಳು, 20 ಚೆಕ್ಗಳು ಅದ ನೋಡ್ರಿ. ಒಂದು GST ಬಿಲ್ ಇಲ್ಲ, ಇದಕ್ಕೆ ಯಾವುದೇ ತರದು ಯಾವುದೇ ಬಿಲ್ ಇಲ್ಲ. ಬೇಕಲ್ರಿ ಅವ್ರು ಮಾಡಿರೋದು. ಇನ್ನೊಂದು, ಅವರು ಕಲ್ತೋರ ಒಂದೊಂದ್ಸರಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಒಂದೊಂದು ಕಾನೂನಿಂದ ಏನದ ಅನ್ನೋದು ಅರಿವು ಇರಲ್ಲ. ಅವ್ರಿಗೆ ಇರ್ತದ, ಅವ್ರು ಕಲ್ತ್ ಬಂದಿರ್ತಾರ. ಈಗ ನೋಡ್ರಿ, ಈಗ ಚೆಕ್ ಬರೀತಾರ, ನನಗೆ ನಿವೇದನೆ ಕೊಡ್ತಾರ. ಈ ನಿವೇದನಕ್ಕ ಎಲ್ಲಿ ಅಡಕಗಳಿಲ್ಲ, ಏನಿಲ್ಲ. ಅಡಕಗಳು ಹಾಕ್ಬೇಕಲ್ರಿ, ಫೈಲಿಂಗ್ ಮಾಡ್ಬೇಕಲ್ಲ. ಯಾರೇ ನಮ್ಮ ಆಫೀಸರ್, ಚೀಫ್ ಆಫೀಸರ್ ಯಾರೇ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ತೋರ್ಸ್ಲಕ್ಕ ಫೈಲ್ ಮಾಡ್ಬೇಕಲ್ಲ. ಅದು ಏನೂ ಇಲ್ಲ, ಫೈಲ್ ಇಲ್ಲ, ಏನಿಲ್ಲ. ಬರೇ ಅವ್ರ ಮನಸ್ಸಿಗೆ ಬಂದಂಗ ಸರ್ವಾಧಿಕಾರ ನಾ ಅಂದಿದೆ ಆಗ್ಬೇಕು ಅಮ್ಮ ಮಟ್ಟಕ್ಕೆ ಇದು ಮಾಡ್ತಾರೆ. ನಾವ್ ಏನಾರ ಕೇಳಿದ್ರ ಅಟ್ರಾಸಿಟಿ, ನೀವು ಕೇಸ್ ಮಾಡ್ತೀನಿ, ಸುಳ್ಳು ಕೇಸ್ ಮಾಡ್ತೀನಿ ಅಮ್ಮದು, ಟೇಬಲ್ ಕುಟ್ಟೋದು, ಸಿಟ್ಟಿಲ್ ಮಾತಾಡೋದು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವ್ರಿಗೂ ಹೆಂಗ್ ಸಿಕ್ಕಂಗ್ ಮಾತಾಡಿದ್ದಾರೆ. ಟೇಬಲ್ ಕುತ್ತಿ ಸಿಟ್ಟಿಗೆ ಬರೋದು, ಹಂಗ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ, ನಮ್ಮ MP ನಮ್ಮ ಕಲಬುರಗಿ ಲೋಕಸಭೆ ಸದಸ್ಯರಾದ ಶ್ರೀ ರಾಧಾಕೃಷ್ಣ ಸರ್ ಅವರಿಗೂ ನಮ್ಮ ತಂದೆಯವರೇ ಗೆಲ್ಲಿಸ್ಯಾರ. ನಮ್ಮ ತಂದೆಯವರು BJP ದಿಂದ ಕಾಂಗ್ರೆಸ್ಗೆ ಹೋಗಿ ಅವರೇ ನಮ್ಮ ತಂದೆಯವರೇ ಗೆಲ್ಲಿಸ್ಯಾರ. ನಾವ್ ಹೇಳಿದ್ದೆ ಕೇಳ್ತಾರ. ಯಾರು ವಿಠಲ್ ಜಾಧವ್ ಸರ್ ಅವರು ಅಲ್ಲಿ ಅವರೇ ಹೋಗಿ ಗೆಲ್ಸ್ಯಾರ ಅಂತ ಮಾತಾಡ್ತಾರ. ನಾವು ಪ್ರಿಯಾಂಕಾ ಖರ್ಗೆ ಸರ್ ಅವರು ನಮ್ಮ ತಂದೆಯವ್ರ ಮಾತು ಮೀರಲ್ಲ, ನಾನು ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಗಮ್ಮಂಡಿ ಮಾತಾಡ್ತಾರ. ಇದು ಆಕ್ಚುಲಿ ಪ್ರಿಯಾಂಕಾ ಸರ್ ಅವರಿಗೆ ಇದು ಗೊತ್ತಿಲ್ಲ ವಿಚಾರ. ಈ ವಿಚಾರ ಇಮಿಡಿಯೇಟ್ಲಿ, ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಜನ ಮೆಚ್ಚೋ ಕೆಲಸ ಮಾಡ್ತಾ ಇದ್ರಿ, ಬಟ್ ನಿಮ್ಮ ಇಂತ ಅಭಿವೃದ್ಧಿ ಇದು ಭ್ರಷ್ಟ ಅಧಿಕಾರಿಗಳು ನಿಮ್ ಹೆಸರು ಖರಾಬ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಮಿಡಿಯೇಟ್ಲಿ CO ಅವರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಇಲ್ಲಿಂದ ಅವರಿಗೆ ಅಮಾನತು ಮಾಡಿ ಒಳ್ಳೆ ಆಫೀಸರ್ ನಮ್ಮ ಗ್ರಾಮ ಪಂಚಾಯತಿಗೆ ನಿವೇದನೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡಕ್ ನೀವು ಅನುವು ಮಾಡಿಕೊಡ್ಬೇಕು. ಹಾಗೆ ಈ ಒಂದು ಇಂತ ಭ್ರಷ್ಟ ಅಧಿಕಾರಿಗಳನ್ನ ಹುಡುಕಿ ಇವರಿಗೆ ತಕ್ಕ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಚೆಕ್ಗಳ ಬದ್ದಲ್ದಾಗ ಈಗ ನಾನು ಭೇಟಿ ಆಗ್ಬೇಕಂತ ಹೋಗಿದ್ದೆ. ಸರ್ ಅವರು ಎಲ್ಲೋ DC ಆಫೀಸ್ ಮೀಟಿಂಗ್ ಅದಂತ ಹೋಗಿದ್ದಾರೆ. ಈಗ ಇದು ಮುಗಿಸೋಣ, ಅಲ್ಲಿ ಸರ್ ಅವ್ರು ಬರೋಣ, ಅವ್ರಿಗೆ ನಾನು ಭೇಟಿ ಆಗ್ತೀನಿ. ಮತ್ತೆ ಇದ್ರ ಹಿಂದೆ ನಾನು ಬಹಳ ಸಾರಿ ನಾನು ಅವರಿಗೆ ಮನವಿ ಮಾಡ್ಕೊಂಡಿದ್ದೆ. ಆ ಮನವಿಗೆ ಏನಾದ್ರೂ ಸ್ಪಂದನೆ ಆಗಿಲ್ಲ. ಕಾರಣದ ಇದು ಎಷ್ಟು ಅಮೌಂಟ್ ನಾನು ಲೆಕ್ಕ ಮಾಡಿಲ್ಲ, ಇದ್ದಿರ್ಬೋದು. ಇದು 40,000 ಚೆಕ್ ಅದ ನೋಡಿ, ಇದು 40,000 ಚೆಕ್ ಅದ. ಇನ್ನು 9,000, 7,000, 4,000 ಏನೇನೋ ಇದಾವೆ ಇದರಲ್ಲಿ. ಇದೆಲ್ಲ ನಾನು ಲೋಕಾಯುಕ್ತ ಕೊಡ್ತೀನಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇವ್ರಿಗೆ ಕಾನೂನು ಕ್ರಮ ಜರುಗಿಸ್ಬೇಕು, ಇವ್ರಿಗೆ ಇಮಿಡಿಯೇಟ್ಲಿ ಇಲ್ಲಿಂದ ತೆಗಿಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಇವ್ರಿಗೆ ಎಲ್ಲೇ ಇದ್ರಪ್ಪ ಅಂತಂದ್ರೆ ಅಭಿವೃದ್ಧಿ ಕುಂಠಿತ ಆಗ್ತದೆ. ಹಾಗಾಗಿ ಆ ಒಳ್ಳೆ ಅಭಿವೃದ್ಧಿ ಆಗೋ ಸಲುವಾಗಿ ಇವರಿಗೆ ಇಲ್ಲಿಂದ ಅಮಾನತು ಮಾಡ್ಬೇಕು, ಒಳ್ಳೆ ಅಧಿಕಾರಿಗಳು ಹಾಕಿಸ್ಬೇಕಂತ ನಾನು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದಂತ ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ನಾನು ಮನವಿ ಮಾಡ್ಕೋತೀನಿ. ಏನ್ ಡಿಮ್ಯಾಂಡ್ ಇಲ್ಲ, ಏನಿಲ್ಲ, ಬರೇ ಸಿಟ್ಟಿಲ್ ಮಾತಾಡೋದು. ಒಂಥರ ನನಗ ಏನಂತಾರ, ನನಗ ಆರಾಮಿಲ್ಲ ನೋಡು, ಹೋಗಲ್ಲ ನೋಡು, ಇಲ್ಲ ನೀವು ಗ್ರಾಮದಲ್ಲಿ ಏನೇನು ತೊಂದರೆ ಬಾಜಾರ್ ಹೋಗಿ ನೋಡ್ರಿ ಅಂತಂದ್ರೆ ಹೋಗೋದಾಗಲ್ಲ ನೋಡು, ಏಕವಚನದಾಗ ಮಾತಾಡೋದು.
ಹಂಗ ಮತ್ತೆ ಈಗ ಹೆಣ್ಮಕ್ಳು ಆಗ್ತಾ ಸರ್ ನಾವು ಗಂಡ್ಸ್ ಮಕ್ಳು ಆಗ್ತೇವೆ ಏನ್ ಮಾತಾಡಕ್ ಬರಲ್ಲ. ಹಿಂಗೆ ಮಂದಿ ಯಾವುದೇ ಪಂಚಾಯತಿಗೆ ಹೋದ್ರು ಇವ್ರು ಎಲ್ಲ ತೊಲಿ ಇದು ಜಗಳ ಅದಾವ. ಇವ್ರು ನಾನು ಹಿಂದೆಲ್ಲ ನಾನು ಕೇಳಿದ್ದೀನಿ, ಇಲ್ಲಿ ಅವರದಾಗಿರ್ಬೋದು ಮತ್ತೊಂದು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಎಲ್ಲ ತೊಲಿ ಜಗಳ ಒಂದ್ ಕೇಸ್ ಮಾಡ್ಬೇಕು. ಒಳ್ಳೆ ಪಿಡಿಒ ನಂಬಲ್ ಹಾಕ್ಬೇಕು. ನಾವು ಅಭಿವೃದ್ಧಿ ಕೆಲಸಗಳು ಮಾಡಕ್ ಅನುವು ಮಾಡ್ಕೊಡ್ಬೇಕು ಪ್ರಿಯಾಂಕಾ ಖರ್ಗೆ ಸರ್ ಅವರು.